ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 8ನೇ ಪ್ರಶ್ನೆ. ಶಬ್ದ ತರಂಗಕ್ಕೆ ಸಂಬಂಧಿಸಿದಂತೆ ಸರಿಯಾಗಿಲ್ಲದ ಒಂದು ಹೇಳಿಕೆ ಎಂದರೆ ಶಬ್ದವು ಅಂತ ಕೇಳಿದ್ದಾರೆ. ಶಬ್ದ ತರಂಗಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿಲ್ಲ ಅನ್ನೋದನ್ನ ನಾವೀಗ ಅನಲೈಸ್ ಮಾಡೋಣ. ಆಪ್ಷನ್ ಎ, ತರಂಗ ಸ್ವಭಾವವನ್ನು ಹೊಂದಿದೆ. ಶಬ್ದವು ತರಂಗ ಸ್ವಭಾವವನ್ನು ಹೊಂದಿದೆ. ಆಪ್ಷನ್ ಬಿ, ಶಬ್ದವು ಪ್ರಸರಣೆಯಾಗಲು ಮಾಧ್ಯಮದ ಅಗತ್ಯವಿದೆ. ಆಪ್ಷನ್ ಸಿ, ನೀಳ ತರಂಗವಾಗಿದೆ. ಆಪ್ಷನ್ ಡಿ, ಶಬ್ದವು ನಿರ್ವಾತದಲ್ಲಿ ಚಲಿಸುತ್ತದೆ. ಶಬ್ದವು ತರಂಗ ಸ್ವಭಾವವನ್ನು ಹೊಂದಿದೆ. ಹೌದು, ಇದು ಸರಿಯಾದ ಉತ್ತರ. ಶಬ್ದವನ್ನ ನೀಳ ತರಂಗ ಅಂತ ಕರಿತೀವಿ. ತರಂಗವಾಗಿ ಇದು ಯಾವ ರೀತಿಯಾಗಿ ಚಲಿಸ್ತದೆ ಅನ್ನೋದ್ರ ಮೇಲೆ ದೊಡ್ಡ ತರಂಗಗಳು ಅಂತ ಹೇಳ್ತೀವಿ. ನೀಳ ತರಂಗದಲ್ಲಿ ಏನಾಗ್ತದೆ, ಮಾಧ್ಯಮದ ಕಣಗಳು ಶಬ್ದ ಪ್ರಸಾರವಾಗುವ ದಿಕ್ಕಿನಲ್ಲೇ ಚಲಿಸ್ತದೆ. ಅದನ್ನ ನೀಳ ತರಂಗ ಅಂತ ಹೇಳ್ತೀವಿ. ಈಗ ಉದಾಹರಣೆಯಾಗಿ ಯಾವ ತರ ನಾವು ಚಟುವಟಿಕೆಯನ್ನ ಮಾಡಬಹುದು ಅಂತಿದ್ರೆ, ನೀವು ಫ್ರೆಂಡ್ಸ್ ಜೊತೆ ಹೇಗೆ ಪ್ರೇಯರ್ ಅಲ್ಲಿ ಒಬ್ಬರಿಗೊಬ್ಬರು ನಿಲ್ಸ್ತೀರಲ್ಲ, ಹಾಗೆ ಒತ್ತೊತ್ತಾಗಿ ನಿಂತ್ಕೋಬೇಕು. ಈಗ ಹಿಂದ್ಗಡೆಯಿಂದ ಒಬ್ಬರನ್ನ ದೂಡಿದ್ರೆ ಅವರು ಮುಂದ್ಗಡೆಯಿಂದ ಬರ್ತಾರೆ. ಈಗ ಅವರಿಗೆ ಸ್ವಲ್ಪ ಶಕ್ತಿ ಜಾಸ್ತಿ ಇದೆ ಅಂದ್ರೆ ಅವರು ಹಿಂದ್ಗಡೆ ಇರೋರನ್ನ ತಳ್ಬಹುದು. ಆತರ ಚಲನೆ ಹಿಂದೆ ಮುಂದೆ ಆಗ್ತಾ ಹೋಗುತ್ತೆ. ಅದನ್ನ ನೀಳ ತರಂಗ ಅಂತ ಕರಿತೀವಿ. ಪ್ರಸರಣೆಯಾಗಲು ಶಬ್ದ ಅಗತ್ಯವಿದೆ ಅಂತ ಹೇಳ್ತಾರೆ. ಹೌದು, ನಿಮ್ಗೆ ಗೊತ್ತು, ಶಬ್ದ ತರಂಗ ನಿರ್ವಾತದಲ್ಲಿ ಚಲಿಸುವುದಿಲ್ಲ. ಬಾಹ್ಯಾಕಾಶದಲ್ಲಿ ನಾವು ಮಾತಾಡಿದ್ದು ಕೇಳೋದಿಲ್ಲ, ಯಾಕಂದ್ರೆ ಬಾಹ್ಯಾಕಾಶದಲ್ಲಿ ವಾತಾವರಣ ಇರೋದಿಲ್ಲ. ಹಾಗಾಗಿ ಪ್ರಸರಣೆಯಾಗಲು ಮಾಧ್ಯಮದ ಅಗತ್ಯವಿದೆ. ಘನ ಇರ್ಲಿ, ದ್ರವ ಇರ್ಲಿ, ಅನಿಲ ಇರ್ಲಿ, ಒಂದು ಮಾಧ್ಯಮ ಬೇಕೇ ಬೇಕು. ಆಪ್ಷನ್ ಸಿ, ನೀಳ ತರಂಗವಾಗಿದೆ. ಹೌದು, ಇಲ್ಲಷ್ಟೇ ಹೇಳಾಯ್ತು. ಶಬ್ದವು ನೀಳ ತರಂಗವಾಗಿರುತ್ತೆ. ಸರಿಯಾದ ಉತ್ತರ. ಹಾಗಿದ್ರೆ ಆಪ್ಷನ್ ಡಿ, ನಿರ್ವಾತದಲ್ಲಿ ಚಲಿಸುತ್ತದೆ. ಇದು ತಪ್ಪಾಗಿದೆ ಅಲ್ವಾ? ಶಬ್ದವು ನಿರ್ವಾತದಲ್ಲಿ ಚಲಿಸೋದಿಲ್ಲ. ಶಬ್ದಕ್ಕೆ ಚಲಿಸ್ಲಿಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಹಾಗಾಗಿ ಆಪ್ಷನ್ ಡಿ, ನಿರ್ವಾತದಲ್ಲಿ ಚಲಿಸುತ್ತದೆ ಎನ್ನುವಂಥದ್ದು ಸರಿಯಾದ ಉತ್ತರ. ಅಂದ್ರೆ ಶಬ್ದ ತರಂಗಕ್ಕೆ ಸಂಬಂಧಿಸಿದಂತೆ ಸರಿಯಾಗಿಲ್ಲದ ಹೇಳಿಕೆ ಅಂದ್ರೆ ಶಬ್ದವು ನಿರ್ವಾತದಲ್ಲಿ ಚಲಿಸುತ್ತದೆ. ಈ ಹೇಳಿಕೆ ಸರಿಯಾಗಿಲ್ಲ. ಥ್ಯಾಂಕ್ ಯು.